ಕಾವ್ಯ ಒಂದು ಪ್ರಕಾರ, ಸಾಹಿತ್ಯದ ಪ್ರಕಾರ ಅಂತ ಹೇಳ್ತೀವಿ, ಇಂಗ್ಲಿಷ್ ಪ್ರಕಾರ. ಬೇಂದ್ರೆ ಅವರಿಗೆ ಜೀವನ 1981 ಬೇಂದ್ರೆ ತೀರ್ಕೊಂಡ ವರ್ಷ, ಅಕ್ಟೋಬರ್ 26 ತೀರ್ಕೊಂಡು. ಒಂದು 2 ತಿಂಗಳಿಗೆ ತಮ್ಮ ಅಂಕಣ ಪತ್ರಿಕೆಯಲ್ಲಿ ಬೇಂದ್ರೆ ಅವರನ್ನ ನೆನೆಸಿಕೊಂಡು ಬೇಂದ್ರೆ ನಂತರದಲ್ಲಿ ಬಂದಂಥ ಕವಿಗಳ ಅವರ ಪ್ರೇರಣೆ, ಅವರ ಪ್ರಭಾವ ಇತ್ಯಾದಿ ಇವುಗಳನ್ನು ಪ್ರಶ್ನೆ ಮಾಡಿ ಬೇಂದ್ರೆ ಅವರಿಗೆ ಮೊಟ್ಟ ಮೊದಲು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಅಂಕಣ ಪತ್ರಿಕೆ ಮೂಲಕ. ಮುಂದೆ ಪ್ರತಿ ವರ್ಷ ಬೇಂದ್ರೆ ಅವರನ್ನು ನೆನೆಸ್ತಾ ಕವಿ ದಿನವನ್ನು ಶುರು ಮಾಡಿದರು. ಕನ್ನಡ ನಾಡು ಅಂದ್ರೆ ಕವಿ ಅಂದ್ರೆ ಕವಿ ದಿನ ಅಂದ್ರೆ ಬೇಂದ್ರೆನೇ. 81-82 ಶುರುವಾದಂಥ ಈ ಪದ್ಧತಿ ಕವಿ ದಿನ. ಒಂದು 84ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕವಿ ದಿನ ಮತ್ತೊಂದು ಆಚರಿಸ್ಲಿಕ್ಕೆ ಅವರು ಕೂಡ. ಆದ್ರೆ ಕ್ರಮೇಣ ಬೇಂದ್ರೆ ಮರೆ ಹೋದರು. ಕವಿ ದಿನ ಆಗ್ತಾ ಇಲ್ಲ ಧಾರವಾಡದಲ್ಲಿ. ಕವಿಯ ಸ್ಮಾರಕವಾಗಿ ನಡೆದಂಥ ಇರುವಂಥ ಸಂಸ್ಥೆಯಲ್ಲೂ ಕೂಡ ಬೇಂದ್ರೆ ಈಗಿಲ್ಲ, ಕಟ್ಟಡ ಮಾತ್ರ ಇದೆ. ವಿಷಾದದಿಂದ ಹೇಳ್ಕೊಂತ ಮಾತು. ಬೇಂದ್ರೆ ಅಂದರೆ ನೆನೆಸಿದ್ರೆ ಸಂಭ್ರಮ ಆಗ್ಬೇಕು ನಮಗೆ. ಆ ಸಂಭ್ರಮ ಉಳಿದಿಲ್ಲ. ಸಂಭ್ರಮ ಉಳಿದಿದೆ. ಅದು ಚಿ ಶ್ರೀನಿವಾಸರಾಜು ಅವರು ಕಟ್ಟಿದ ಈ ಕನ್ನಡ ಸಂಘದ ಮೂಲಕ. ಅವರ ಇನಿಷಿಯಲ್ ಚಿ ನನಗನ್ಸ್ಮಟ್ಟಿಗೆ ಚಿರಂಜೀವಿ ಅವರು ಕನ್ನಡ ಸಂಘವನ್ನು 51 ವರ್ಷ ಈಗಲೂ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಶ್ರೀನಿವಾಸರಾಜು ಇದ್ದಾರೆ. ಅವರನ್ನು ಬೆಂಬಲಿಸುವಂತ ಎಚ್.ಎಸ್. ರಾಘವೇಂದ್ರ ಅವರು ಕೂಡ ಇವತ್ತಿನ ಸಮಾರಂಭದಲ್ಲಿದ್ದಾರೆ. ಅವರು ಇನ್ನೊಬ್ಬ ಗೆಳೆಯ ಕೆ.ವಿ. ನಾರಾಯಣ. ಈ 3 ತ್ರಿಮೂರ್ತಿಗಳು. ನಾವ್ಯಾರು ಕೃಷ್ಣಶಾಸ್ತ್ರಿಗಳು, ಟಿ.ಎಸ್. ವೆಂಕಣ್ಣಯ್ಯ, ಬಿ.ಎಂ. ಶ್ರೀ ಈ ಪರಂಪರೆ ಹೇಳ್ತೀವಲ್ಲ ಕನ್ನಡ ಅಧ್ಯಯನದಲ್ಲಿ, ಅದನ್ನ ನವ್ಯೋತ್ತರ ಕಾಲದಲ್ಲಿ ಮುಂದುವರಿಸೋರು ಈ 3. ಆದ್ದರಿಂದ ಶ್ರೀನಿವಾಸರಾಜು ಕೈಗೊಂಡಂಥ ಆ ಕಾರ್ಯಕ್ರಮ, ಆ ಕೆಲಸ, ಪುಸ್ತಕ ಪ್ರಕಟಣೆ, ಬೇಂದ್ರೆಯವರ ಭಾವಚಿತ್ರವನ್ನು ಮೊಟ್ಟ ಮೊದಲು ಪ್ರಿಂಟ್ ಮಾಡಿದ್ರು ಅವರು. ಅಲ್ಲಿವರೆಗೆ ಯಾರು ಭಾವಚಿತ್ರ ಕಾಣ್ತಿದ್ದಿಲ್ಲ. ದುರ್ದೈವ ಏನು ಅಂತಂದ್ರೆ ಬೇಂದ್ರೆಯವರ ಉತ್ತರಾಧಿಕಾರಿಗಳು ನಾವು ಅಂತ ಹೇಳ್ಕೊಂಡು ಅವ್ರಿಗೆ ವಿರೋಧ ಮಾಡಿದ್ರು ಅವರು. ನಮ್ಮ ಈ ಬೇಂದ್ರೆ ಫೋಟೋ ನೀವು ಹ್ಯಾಕ್ ಪ್ರಿಂಟ್ ಮಾಡಿದ್ರಿ ಅಂತ ಕೇಳ್ತಾರೆ, ಕಾಪಿರೈಟ್ ಕೇಳ್ತಾರೆ. ಬೇಂದ್ರೆ ಅಂತ ಕವಿಗೆ ಕಾಪಿರೈಟ್ ಇರ್ತದ? ಇರಬಹುದು, ನಿಮಿತ್ತಕ್ಕಿಲ್ಲ ಅಂತ ಅನ್ನೋದು. ಆ ಕಾಪಿರೈಟ್ ಅನ್ನು ಮೀರಿದಂಥ ಕವಿಯವರು ಕನ್ನಡಿಗ. ಇವೆಲ್ಲ ಯಾಕೆ ಹೇಳ್ಬೇಕಾಗ್ತಂತಂದ್ರೆ ಕ್ರೈಸ್ತ ಕಾಲೇಜ್, ಕ್ರೈಸ್ತ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆದ ನಂತರ ಕೂಡ ಕವಿ ದಿನವನ್ನು ಮರೆತಿಲ್ಲ. ಕವಿ ದಿನವನ್ನು ಬರೀ ಹೊರಗೆ ಮುಗಿಸುವುದಿಲ್ಲ. ಬೇಂದ್ರೆ ನಂತರದ ಪೀಳಿಗೆ ಅದಲ್ಲ, ಆ ಪೀಳಿಗೆಯವರು ಯುವಕರು, ವಿದ್ಯಾರ್ಥಿಗಳು, ಅವರು ಕೂಡ ಕವನ ಬರಿಬೇಕು, ಗದ್ಯ ಬರಿಬೇಕು, ಕಥೆ ಬರಿಬೇಕು. ಅದು ಯಾವುದೇ ಮಟ್ಟಕ್ಕಿರಲಿ ಬರಿಬೇಕು. ಇದನ್ನ ಬಹುಮಾನ ಕೊಡೋದ್ರ ಮೂಲಕ, ಅವರಿಗೆ ತರಬೇತಿ ಕೊಡೋದ್ರ ಮೂಲಕ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ರಘುನಾಥ್ ಅವರು ಮಾಡ್ತಾ ಇದ್ದಾರೆ. ಸಂತೋಷ ಅಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದು. ಅದಕ್ಕಾಗಿ ಮೊಟ್ಟ ಮೊದಲು ಸಂಘದ ಸಂಚಾಲಕರು, ಸಂಘವನ್ನು ಪೋಷಿಸುವ ಇಡೀ ವಿಶ್ವವಿದ್ಯಾಲಯಕ್ಕೆ ನಾನು ಕೃತಜ್ಞತೆಯನ್ನು ಮೊದಲು ಅರ್ಪಿಸ್ತೇನೆ. ಇದು ಮುಂದಿನ ವರ್ಷಗಳು ಮುಂದುವರಿತದೆ. ಏನಾಗ್ತಿರಲ್ಲ, ಬೇಂದ್ರೆ ಇರೋ ತನಕ, ಬೇಂದ್ರೆ ನಮಗೆ ಬೇಕಾಗೋ ತನಕ ಇರುವಂಥ ಒಂದು ಪರಂಪರೆ, ಇದು ಅಪರೂಪದ್ದು. ಇವತ್ತಿನ ಕಾರ್ಯಕ್ರಮಕ್ಕೆ ಬೇಂದ್ರೆಯನ್ನು ನೆನೆಸೋದು ಸ್ವಾಭಾವಿಕ. ಬೇಂದ್ರೆ ಎಂಥ ಕವಿ, ಬೇಂದ್ರೆ ಯಾರು, ಮತ್ತೆ ನಾವು ಕೇಳ್ತೀವಿ, ಮತ್ತೆ ಅದಕ್ಕೆ ಉತ್ತರನ ಕೊಡ್ತೀವಿ. ಸಾಮಾನ್ಯವಾಗಿ ಬೇಂದ್ರೆ ಅಂತಂದ್ರೆ ಜನಪ್ರಿಯವಾಗಿ ಗೊತ್ತಿತ್ತು ಅಂದ್ರೆ ಜ್ಞಾನಪೀಠ ಪಡೆದ ಕನ್ನಡ ಕವಿ, 2ನೇ ಕವಿ ಅಂತ ಒಂದು. ಓದಿದವರಿಗೆ ವರ ಕವಿ, ಬಹಳ ಪ್ರಭಾವ ಮಾಡಿದ ಕವಿ ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ, ಸಹಜ. ಆದ್ರೆ ಬೇಂದ್ರೆ ಸ್ವತಃ ತಾನೇ ಯಾರು ಅನ್ನೋದ್ರ ಬಗ್ಗೆ ಒಂದು ಕವಿತೆ ಬರೀತಾರೆ. ಇದು ಬಹಳ ಮಹತ್ವ. ನಾನು ಅನ್ನೋ ಒಂದು ಪ್ರಶ್ನೆ ನಮ್ಮ ಎದುರಿಗೆ ಬಂದಾಗ ಸಾಮಾನ್ಯವಾಗಿ ನಾವೆಲ್ಲ ನಾನು ಹಿಡ್ಕೊಂಡೆಲ್ಲರೂ ನಾನು ಒಂದು ಹೆಸರು ಹೇಳ್ತೀನಿ, ಇಂಥ ಉದ್ಯೋಗ ಮಾಡ್ತೀನಿ, ಇಷ್ಟು ಹಣ ಗಳಿಸಿದ್ದೀನಿ, ಅಧಿಕಾರ ಮಾಡಿದ್ದೀನಿ, ಬಹುಮಾನ ಬಂದಿವೆ ಅಂತ ಹೇಳ್ತೀವಿ. ನಾನೊಂದು ಅಷ್ಟೇ ಅರ್ಥ, ತಪ್ಪೇನಲ್ಲ. ಆದರೆ ನಾನು ಅಂತ ಪ್ರಶ್ನೆ ಬಂದಾಗ
ಇದು ಕವಿ ಹೀಗೆ ಹೇಳೋದಲ್ಲ. ಕವಿ ಕಲ್ಪನಾ ಜಗತ್ತಿನ ಜೀವಂತ ಮನುಷ್ಯ. ಆದ್ರಿಂದ ನಾವು ಕಾಲ್ಪನಿಕವಾಗಿ ಹೇಳಬೇಕಾಗ್ತದೆ. ಕವಿ ಹೇಳತಕ್ಕಂಥ ಕಾಲ್ಪನಿಕ ಮಾತಿಗೆ ನಾವು ರೂಪಕ ಅಂತ ಹೇಳ್ತೀವಿ. ಬೇಂದ್ರೆ ಅಂತ ಒಂದು ರೂಪಕದ ಮೂಲಕವೇ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ಳೋದ್ರೆ ನಾವು ಕೂಡ ಪರಿಚಯ ಮಾಡಿಕೊಳ್ತಾರೆ. ಆ ಕವಿತೆ ಯಾವುದು ಅಂತಂದ್ರೆ ನಾನು ಅಂತ ಹೆಸರಿನ ಕವಿತೆ. ಅವ್ರು ಹೇಳ್ತಾರ, ವಿಶ್ವಮಾತೆ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವಮಾತೆ, ಭೂಮಿ ತಾಯಿಯ ಹಿಡಿಮಣ್ಣು ಗುಡಿಗಟ್ಟಿ ನಿಂತಂತ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಯ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು ಬಿರುತಿಯ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರದ ಕುಡಿದಂಥ ಜೀವಂತ ಮಮತೆ ನಾನು. ಈ 5 ಐದೆಯರೇ 5 ಮಾತೆಯರು. ವಿಶ್ವಮಾತೆ, ಭರತ ಮಾತೆ, ಕನ್ನಡ ಮಾತೆ, ತನ್ನ ತಾಯಿ, ಇವೆಲ್ಲ 5 ಪಂಚ ಪ್ರಾಣಗಳಾಗಿ ಈ ಜೀವದೇಹ ನಿಹನು. ಈ ಜೀವ ಅಂದ್ರೆ ಬೇಂದ್ರೆ, ಭೌತಿಕವಾಗಿ ಒಂದು ದೈಹಿಕವಾಗಿರ್ತಕ್ಕಂಥ ಇವನು. ಈತ ಏನು ಮಾಡ್ತಾನಂದ್ರೆ, ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ನರನು. ನರ ನಾನು, ನಾವೆಲ್ಲಂತೆ ಮನುಷ್ಯ. ದತ್ತ ನರ ಒಬ್ಬ ಮನುಷ್ಯ. ಆದರೆ ನೀವು ಹೃದಯದಲ್ಲಿ ಏನಿದೆ ಅಂದ್ರೆ ಅರವಿಂದರಿದ್ದಾರೆ. ಅರವಿಂದರ ಕಮಲ ಅಂತೂ ಅರ್ಥ ಆಗ್ತದೆ, ಅವರ ಗುರುಗಳಂತೂ ಅರ್ಥ ಆಗ್ತದೆ. ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ನರನು. ಗುರು, ದೇವರು ಮತ್ತು ತಾನು ಒಂದೇ. ಏನು ಕೆಲಸ ನಂದು? ನಾನು ಅಂದ್ಕೊಂಡಾಗ ನಾನು ಒಂದು ಕೆಲಸ ಬೇಕಲ್ಲ, ಆ ಕೆಲಸವನ್ನು ಹೇಗೆ ಹೇಳ್ತಾರೆ ಅಂದ್ರೆ, ವಿಶ್ವದೊಳನುಡಿಯಾಗಿ ಕನ್ನಡಿಸುವುದರಲ್ಲಿ ಅಂಬಿಕಾತನಯ ನಿವನು. ಎಲ್ಲ ಒಂದು ವಿಶ್ವದ ಒಳನುಡಿ. ಕನ್ನಡ ಭಾಷೆ ಒಂದು ಕನ್ನಡ ಭಾಷೆ, ಕನ್ನಡ ನಾಡಿನ ಭಾಷೆ. ಆದರೆ ಕವಿತೆಯಲ್ಲಿ ಇದು ವಿಶ್ವ ಮಾತೆ, ವಿಶ್ವ ನುಡಿ ಆಗ್ತದೆ. ಬೇಂದ್ರೆ ಅವರು ತಮ್ಮ 63 ವರ್ಷಗಳ ಜೀವನದಲ್ಲಿ 1918ರಿಂದ ಅವರ ಕಾವ್ಯ ಜೀವನ ಶುರು ಆಗ್ತದೆ. ಕಾವ್ಯೋದ್ಯೋಗ ಅಂತಾರೋ. ನಾವೆಲ್ಲ ಉದ್ಯೋಗ ಅಂದ್ಕೊಂಡು ನಮ್ಮ ನೌಕರಿ ಉದ್ಯೋಗ, ನಮ್ದು ಕೆಲಸ ಅಂತ ಹೇಳ್ತೀವಿ. ನಾವು ಪಗಾರ ಮಾಡೋದು ನಾವೆಲ್ಲ ಉದ್ಯೋಗ. ಆದರೆ ಬೇಂದ್ರೆ ಅವರ ಪ್ರಕಾರ ಕಾವ್ಯೋದ್ಯೋಗ, ಕಾವ್ಯ ಉತ್ ಯೋಗ. ಉತ್ ಅಂದ್ರೆ ಶ್ರೇಷ್ಠ, ಮೇಲಿಂದ, ಸಾಮಾನ್ಯದಲ್ಲ. ಇಂಥ ಅಸಾಮಾನ್ಯವಾದ ಕೆಲಸವನ್ನು ಮಾಡಲಿಕ್ಕೆ ಹುಟ್ಟಿದವ ನಾನು ಏನು ಮಾಡಬೇಕಾಗಿದೆ ಅಂದ್ರೆ, ವಿಶ್ವದ ಒಳನುಡಿಯಾಗಿ, ವಿಶ್ವದ ಭಾಷೆಯಾಗಿ, ವಿಶ್ವದ ಒಳನುಡಿಯಾಗಿ ಕನ್ನಡಿಸುವುದಿಯ. ವಿಶ್ವದ ಅನುಭವವನ್ನು, ವಿಶ್ವದ ಇರುವಿಕೆಯನ್ನು, ವಿಶ್ವದ ಇರುವುದನ್ನು ಕನ್ನಡೀಕರಿಸ್ತಾ ಇದ್ದೀನಿ ನಾನು. ಒಂದು ರೀತಿಯ ಭಾಷಾಂತರನೇ ಅದು. ಕನ್ನಡ ಭಾಷೆಗೆ ತರ್ತಾ ಇದ್ದೀನಿ. ಇದು ನನ್ನ ಕೆಲಸ. ಎಂಥ ಅದ್ಭುತ ಕಲ್ಪನೆ, ಉದಾತ್ತವಾದಂಥ ಚಿಂತನೆ ಈ ಕವಿಗಳು ನಮಗೆ ಕಾಣಿಸ್ತದೆ. ಹೀಗೆ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ಕವಿ ಬೇಂದ್ರೆ ಅವರು, ಅಂಬಿಕಾತನಯ ದತ್ತವರು. ಹುಟ್ಟಿನಿಂದ ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಹುಟ್ಟಿದ 1896, ಧಾರವಾಡ. ಇದು ಲೌಕಿಕವಾದ ಮಾಹಿತಿ. ಆದರೆ ಅವರು ಯಾವಾಗ ಪುಣೆಗೆ ಹೋದ್ರಲ್ಲ ಕಲೀಲಿಕ್ಕೆ, ಅವಾಗ ಉತ್ತರ ಕರ್ನಾಟಕದಲ್ಲಿ ಕಾಲೇಜುಗಳಿರಲಿಲ್ಲ. ಕಾಲೇಜ್ ಕಲಿಬೇಕಾದ್ರೆ ಪುಣೆಗೆ ಹೋಗಬೇಕು, ಇಲ್ಲ ಮದ್ರಾಸ್ಗೆ ಹೋಗ್ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಬೇಂದ್ರೆ ಅವರು ಪುಣೆಗೆ ಹೋಗಬೇಕಾಯ್ತು. ಪುಣೆಯೊಳಗೊಂದು ಅನುಕೂಲ ಸಿಕ್ತು. ಬೇಂದ್ರೆ ಅವರು 86 ವರ್ಷದ ಜೀವನವನ್ನು ನೋಡಿದಾಗ ಅನೇಕ ಕಷ್ಟ ನಷ್ಟಗಳು, ಒಂಥರ ದುರ್ದೈವ ಅಂತ ಹೇಳ್ಬಹುದು. ಅದೆಂದು ದುರ್ದೈವ ಅಂತ ಅವ್ರು ಹೇಳಿಲ್ಲ, ನಾವು ಹೇಳಬೇಕಷ್ಟೇ. ಅವ್ರಿಗೆ ಅನೇಕ ದುರ್ದೈವಗಳು ಬಂದು ಕೂಡ ಅದರ ಜೊತೆಗೇನೆ, ದುರ್ದೈವದ ಹಿಂದೆನೆ ಒಂದೇನೋ ಅನುಕೂಲತೆ ಕೂಡ ಬರ್ತಿತ್ತು ಅವರಿಗೆ. ಹೀಗಾಗಿ ಪುಣೆಯಲ್ಲಿ ಹೋಗಿ ಅವರು ಕಾಲೇಜ್ ಸೇರಿ, ಕಾಲೇಜ್ ವಿದ್ಯಾರ್ಥಿಯಾಗಿ BA ವಿದ್ಯಾರ್ಥಿ ಆದಾಗ ಅವರಿಗೆ ಅವರ ಚಿಕ್ಕಪ್ಪನ ಸಹಾಯ ಸಿಕ್ತು, ಇರ್ಲಿಕ್ಕೆ ಮನೆ ಸಿಕ್ತು, ಊಟ ಸಿಕ್ತು. 4 ವರ್ಷ ಕಲಿತರು. ಬೇಂದ್ರೆ ಕಲಿತಂಥ 4 ವರ್ಷದ ಅವಧಿ ಅದಲ್ಲ, ಅದು ಐತಿಹಾಸಿಕವಾಗಿ ಬಹಳ ಗಮನಾರ್ಹವಾದ ಕಾಲ. 1914ರಿಂದ 18 ವಿಶ್ವ ಮಹಾಯುದ್ಧ ನಡೆದಂಥ ಕಾಲ ಯುರೋಪದಲ್ಲಿ. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ನಡೆದಂಥ 2 ಚಳವಳಿ, ಒಂದು ಕರ್ನಾಟಕ ಏಕೀಕರಣ ಚಳವಳಿ, ಇನ್ನೊಂದು ಭಾರತದ ಸ್ವಾತಂತ್ರ್ಯ ಚಳವಳಿ. ಇಂಥ ಚಳವಳಿಯ ಕಾಲದಲ್ಲಿ ಕವಿ ಶಾಂತಿಯನ್ನು ಬಯಸಿ, ವಿಶ್ವಶಾಂತಿ, ವಿಶ್ವಪ್ರೀತಿ, ಸೌಹಾರ್ದತೆ, ಸಾಮರಸ್ಯ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ ಅಂತ ಸಾರಿದಂಥ ಕವಿ.
ಕವಿ ಅನ್ನೋದು ಘೋಷಣೆ ಅಲ್ಲದು, ಅವರ ಭಾವನೆ ಅದು. 4 ವರ್ಷ ಅವರು BA ಕಲಿತು ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ BA ಪಾಸ್ ಆಗಿ ತಿರುಗಿ ಧಾರವಾಡಕ್ಕೆ ಬಂದರು 1918. ಅದೇ ವರ್ಷ ಅವರ ಮೊಟ್ಟ ಮೊದಲ ಕವನ ತುತ್ತೂರಿ ಪ್ರಕಟ ಆಗಿ ಅಂಬಿಕಾತನಯದಂತ ಹೆಸರಿನಿಂದ ಪ್ರಕಟ ಆಯಿತು. ಅಂಬಿಕಾತನಯದಂತ ಅಂದರೆ ಅಂಬಿಕೆ ಅವರ ತಾಯಿಯ ಕೃಪೆಯಿಂದ ಹುಟ್ಟಿದಂಥ ದತ್ತ, ಕನ್ನಡಕ್ಕೆ ಅವರು ದತ್ತ, ಕನ್ನಡಕ್ಕೆ ಕೊಡಲ್ಪಟ್ಟಂಥ ಕವಿ. ಅಲ್ಲಿಂದ ಬೇಂದ್ರೆಯವರ ಜೀವನ, ಸಾಹಿತ್ಯ ಜೀವನ. ಈ ಸಾಹಿತ್ಯ ಜೀವನದ ವಿಶಿಷ್ಟತೆ ಅಂತಂದ್ರೆ ನನಗೆ ಬರ್ಲಿಕ್ಕೆ ಬರ್ತದೆ, ಪ್ರತಿಭಾವಂತಿದ್ದೀನಿ, ಒಳ್ಳೆ ಕಲ್ಪನೆ ಇದೆ, ಹೊರಕವಿ ಅಂತ ಅನ್ಸ್ಕೊಂಡಿದ್ದೀನಿ, ಆದರೆ ನಾ ಕವಿತೆ ಬರ್ಕೋತ ಹೋಗ್ಬಿಡ್ಬೇಕಂತ ಒಂದು ರೀತಿಯಿಂದ ಹೋಗಲಿಲ್ಲ ಅವರು. ಅಂಬಿಕಾತನಯದತ್ತನಲ್ಲಿ ಕನ್ನಡೀಕರಿಸುವ ಒಳನುಡಿ ಅಂತ ಹೇಳ್ತಾರೆ ನೋಡಿ. ವಿಶ್ವದ ಒಳನುಡಿ ಅಂತಂದ್ರೆ ಕನ್ನಡ ಅದು ಜೀವಂತ ಭಾಷೆ ಆಗಬೇಕು, ಕನ್ನಡದ ಅಭಿಮಾನ ಮತ್ತು ಕನ್ನಡದ ಏಕೀಕರಣ, ಮುಖ್ಯವಾಗಿ ಹೊಸಗನ್ನಡ ನಿರ್ಮಾಣ ಆಗಬೇಕು. ಹೊಸಗನ್ನಡ ಸಾಹಿತ್ಯದಲ್ಲಿ ಇಂಗ್ಲಿಷ್ ಪ್ರಭಾವದಿಂದ ಅನೇಕ ಬೇರೆ ಬೇರೆ ಪ್ರಕಾರಗಳು ಬಂದು, ಕಥೆ, ಕಾದಂಬರಿ ಇತ್ಯಾದಿ ತೊಳೆಂಟು. ಈ ಹೊಸ ಸಾಹಿತ್ಯದೊಳಗೆ ನನ್ನ ಕೆಲಸ ಏನು ಅಂತಂದ್ರೆ, ಕಾವ್ಯ ಒಂದು ಪ್ರಕಾರ, ಸಾಹಿತ್ಯದ ಪ್ರಕಾರ ಅಂತ ಹೇಳ್ತೀವಿ, ಇಂಗ್ಲಿಷ್ ಪ್ರಕಾರ. ಬೇಂದ್ರೆ ಅವರಿಗೆ ಜೀವನದ ಕನ್ನಡ ನಾಡಿಗೆ ಒಂದು ಜೀವನವನ್ನು ನಾವು ಕೊಡಬೇಕು, ಅದು ಕಾವ್ಯದ ಮೂಲಕ ಕೊಡಬೇಕು, ಮತ್ತು ಕನ್ನಡ ಭಾಷೆಯನ್ನು ಹೊಸಗನ್ನಡವಾಗಿ ಬೆಳೆಸಬೇಕು, ಹೊಸ ಸೃಷ್ಟಿ ಮಾಡಬೇಕು, ಶಬ್ದಗಳನ್ನು ಹೊಸದಾಗಿ ರೂಪಿಸಬೇಕು, ಕಲ್ಪನೆಗಳನ್ನು ರೂಪಿಸಬೇಕು. ಮತ್ತು ಕನ್ನಡ ಉಳಿದೆಲ್ಲಗಿಂತ ಹಳೆಯ ಸಂಸ್ಕೃತ, ಹಳೆಯ ಕನ್ನಡ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಿಗಿಂತ ಇದು ಮೇಲೇರಬೇಕು. ಬೇಂದ್ರೆಯವರ ಮನೆ ಮಾತು ಮರಾಠಿ. ಅವರು ಮನಸ್ಸು ಮಾಡಿದರೆ, ಅವ್ರ ಮನಸ್ಸು ದುರ್ಬಲವಾಗಿದ್ದರೆ ಅಥವಾ ಸಾಮಾನ್ಯವಾಗಿದ್ದರೆ ಅವರು ಮರಾಠಿ ಕವಿಯಾಗಿಯೇ ಮುಂದುವರಿಬಹುದಾಗಿತ್ತು. ಅವರು BA ಆದಮೇಲೆ ಅಲ್ಲಿಯ ಗುರುಗಳು, ಅವರಿಗೆ ಪಾಠ ಕಲಿಸಿದ ಗುರುಗಳು ಒಂದು ಹಿತವಾದ ಮಾತು ಹೇಳ್ತಾರೆ, ದತ್ತ ನೀನು BA ಆದಮೇಲೆ ಧಾರವಾಡಕ್ಕೆ ಹೋಗಿ ಮಾಡೋದೇನಿದೆ? ಧಾರವಾಡದಲ್ಲಿ ಏನಿದೆ? ಧಾರವಾಡದಲ್ಲಿ ಕನ್ನಡವೂ ಇಲ್ಲ, ಸಾಹಿತ್ಯವೂ ಇಲ್ಲ, ಏನೂ ಇಲ್ಲ. ಇಲ್ಲದಂಥ ಬರಡು ಪ್ರದೇಶಕ್ಕೆ ಯಾಕೆ ಹೋಗ್ತಿದ್ದಿ? ಈ ಪುಣೆಯಲ್ಲಿ ಇರಬೇಕು, MA ಮಾಡಬೇಕು. MA ಮಾಡಿ ನೀನು ಮರಾಠಿ ಸಾಹಿತ್ಯದಲ್ಲಿ ಅಥವಾ ಇಂಗ್ಲಿಷ್ ಸಾಹಿತ್ಯದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ ನಿನ್ನ ಸಾಹಿತ್ಯ ಉದ್ಯೋಗವನ್ನು ನೀನು ಮಾಡಿದರೆ ಇಲ್ಲಿ ದೊಡ್ಡ ಅವಕಾಶ ಇದೆ. ಆ ಮಾತು ಕೇಳಿದರೆ ಬೇಂದ್ರೆ ಏನಾಗ್ತಿದ್ರು ಹೇಳ್ರಿ? ಮರಾಠಿ ಕವಿ ಆಗ್ತಿದ್ರು, ಅವರು ಮರಾಠಿಯ ವಿದ್ವಾಂಸರಾಗ್ತಿದ್ರು. ಯಾಕಂದ್ರೆ ಕಾವ್ಯ ಅನ್ನೋದೊಂದು ಪ್ರತಿಭೆಗೆ ಭಾಷೆಯ ಮಿತಿ ಇಲ್ಲ. ಮರಾಠಿ ಒಳಗೆ ಸರಾಗವಾಗಿ ಅವರು ಕಾವ್ಯ ಬರೀಬೇಕಾಗಿತ್ತು. ಆದರೆ ಬೇಂದ್ರೆ ಒಂದು ಮಾತು ಹೇಳ್ತಾರೆ ಅವರಿಗೆ, ಗುರುಗಳಿಗೆ, ಸರಿ ನೀವು ಹೇಳೋದು ನನ್ನ ಹಿತಚಿಂತನೆ ವೈಯಕ್ತಿಕ, ಒಳ್ಳೆಯದು, ಆದರೆ ನಾನು ಅಂಬಿಕಾತನಯ ದತ್ತ, ನನ್ನ ತಾಯಿ ಧಾರವಾಡದಲ್ಲಿದ್ದಾಳೆ, ಕರ್ನಾಟಕದಲ್ಲಿದ್ದಾಳೆ. ಆ ತಾಯಿಯನ್ನು ನಾನು ಪೋಷಿಸಬೇಕು ಮಗನಾಗಿ. ಆ ತಾಯಿಯ ಪೋಷಣೆ ಮಾಡೋದಂತಂದ್ರೆ ಕನ್ನಡದಲ್ಲಿ ನಾನು ಕೆಲಸ ಮಾಡಬೇಕು. ಇದು ಒಂದು. ಈಗಾಗಲೇ ಕನ್ನಡದ ಜಾಗೃತಿ ನಡೆದಿದೆ ಧಾರವಾಡದಲ್ಲಿ. ಆಲೂರು ವೆಂಕಟರಾಯರು ಆ ಕೆಲಸವನ್ನು ಶುರು ಮಾಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಾನು ಹೋಗಬೇಕು. ಅದು ಒಬ್ಬಿಬ್ಬರಿಂದ ಆಗೋ ಕೆಲಸ ಅಲ್ಲ. ಸಾಹಿತ್ಯಿಕವಾಗಿ ಕೂಡ ಹೊಸಗನ್ನಡ ರೂಪರೇಷೆ ಆಗಬೇಕಾಗಿದೆ. ಆ ಕೆಲಸವನ್ನು ಅಲ್ಲೇ ಮಾಡಬೇಕು, ಇಲ್ಲಿಂದ ಮಾಡಿ ಬರೋಂಗಿಲ್ಲ. ಇದು ಬೇಂದ್ರೆಯವರು ತ್ಯಾಗ ಅಂತ ನಾನು ಅನ್ನೋದಿಲ್ಲ, ಇದು ಸಹಜವಾಗಿ ಆಗಿರ್ತಕ್ಕಂಥ ಪ್ರೇರಣೆ. ಅದು ಕನ್ನಡಕ್ಕೆ ನಾನು ಇರಬೇಕು ಅಂತ. ಹೀಗಾಗಿ ಕನ್ನಡದ ಕವಿಯಾಗಿ ಹೊಸಗನ್ನಡವನ್ನು ರೂಪಿಸುವಂಥ, ಬೆಳೆಸುವಂಥ ಮತ್ತು ಅನೇಕರಿಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಬೇಂದ್ರೆಯವರು ಧಾರವಾಡದಲ್ಲಿ ಇದ್ದುಕೊಂಡೇ ಮಾಡಿದರು ಅನ್ನೋದು ಭಾಳ ಮಹತ್ವದ್ದು. ತತ್ಕ್ಷಣ ಏನಾದರೂ ಅಂದರೆ ಬೇಂದ್ರೆ ಮಾಸ್ತರ್ ಆದರು. ಇಲ್ಲಿ ಹೆಂಗೆ ಈ ಕನ್ನಡ ಸಂಘಕ್ಕೆ ಶ್ರೀನಿವಾಸರಾಜು ಮೇಷ್ಟ್ರು ಅವರು, ಕನ್ನಡ ಅನೇಕ ಮೇಷ್ಟ್ರುಗಳಿಂದ ಬೆಳೆದಿದೆ. ಅದು ಎಲ್ಲ ಶಿಕ್ಷಕರೇ, ಮುಕ್ಕಾಲ ಪಾಲು 90% ಅಂತ ಹೇಳ್ಬೋದು. ಬೆಳಗನಾಥರಿಂದ ಹಿಡ್ಕೊಂಡು ಒಂದು ಪರಂಪರೆ ಇದೆ. ಕನ್ನಡ ಶಾಲೆ ಮಾಸ್ತರು, ಕನ್ನಡ ಮಾಸ್ತರು ಮಾಡೋದೇನಂದ್ರೆ ಕನ್ನಡವನ್ನು ಕಟ್ಟೋದು, ಬೆಳೆಸೋದು, ಬರೆಸೋದು ಇತ್ಯಾದಿ. ಬೇಂದ್ರೆಯವರು ಗೆಳೆಯರ ಗುಂಪು ಕಟ್ಟಿದರು. ಸಮಾನ ಮನಸ್ಕರಾದಂಥ, ಉತ್ಸಾಹಿಗಳಾದಂಥ, ಕಾವ್ಯ ಪ್ರೇಮಿಗಳಾದಂಥ, ಓದು ಹುಮ್ಮಸ್ಸುಳ್ಳಂಥ ತರುಣರು ಅವರೊಂದು ಗುಂಪು ಕಟ್ಟಿಕೊಂಡು, ನಾನು ಕಾವ್ಯ ಬರಿತೀನಿ, ನೀವು ಬರೀಬೇಕು, ಬರೀರಿ ಅಂಥೇಳಿ ಬರಿಸಿದರು. ಬರಿಸಿ ಜಯ ಕರ್ನಾಟಕ ಒಂದು ಪತ್ರಿಕೆ ತೆಗೆದರು. ಆ ಪತ್ರಿಕೆ ಮೂಲಕ ಅವರು ಕಾವ್ಯವನ್ನು, ಗದ್ಯವನ್ನು, ನಾನಾ ವಿಚಾರ ಕೊಡ್ತಕ್ಕಂಥ ಗದ್ಯವನ್ನು ಬರೆದರು. ಜಯ ಕರ್ನಾಟಕದಲ್ಲಿ ಸಂಪಾದಕರಾಗಿದ್ದರಿಂದ ಕವಿ ಬೇಂದ್ರೆ ಗದ್ಯಕಾರರು ಆದರು. ಅದು ಭಾಳ ಮಂದಿಗೆ ಗೊತ್ತಿಲ್ಲ ನನಗೆ.
1430 ಪದ್ಯಗಳನ್ನು ಬರೆದಿದ್ದರಿಂದ ಅವರು ಕವಿ ಅಂತೀವಿ, ಅದೊಂದು ಸರಿನೇ. ಆದರೆ ಬೇಂದ್ರೆಯವರು ಇಡೀ ಕನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯವನ್ನು ನೋಡಿದಾಗ ಅವರ ಗದ್ಯ ಸಾಹಿತ್ಯದಲ್ಲ, ಗದ್ಯ ಸಾಹಿತ್ಯ ಅಂದರೆ ಕತೆ, ವಿಮರ್ಶೆ, ಸಂಶೋಧನೆ, ಇತರ ಜೀವನದ ಅನುಭವಗಳು, ಚಿಂತನೆಗಳು, ಕಾವ್ಯ ಮೀಮಾಂಸೆ, ಈಗ ಅನೇಕ ರೀತಿಯೊಳಗೆ ಗದ್ಯ ಸಾಹಿತ್ಯವನ್ನು ಕೂಡ ಅವರು ರೂಢಿ ಮಾಡಿಕೊಂಡ್ರು. ಇವತ್ತು ಬೆಳಿಗ್ಗೆ ನಾನು ಮಾತಾಡಿದೆ, ಒಂದು ತಗಡಿ ಹಿಡ್ಕೊಂಡು ಬೇಂದ್ರೆ ಸಾಹಿತ್ಯವನ್ನು ಅಳೆಯುವುದಾದರೆ ಒಂದು ಪರಡಿಯೊಳಗೆ ಅವರ ಕಾವ್ಯ ಗ್ರಂಥಗಳನ್ನ ಪದ್ಯ ಸಾಹಿತ್ಯ, ಇನ್ನೊಂದು ಕಡೆಗೆ ಅವರು ಗದ್ಯ ಸಾಹಿತ್ಯ ಹಿಡ್ಬೋದು. ಒಟ್ಟಿಗೆ ಯಾವುದೇ ಮೇಲಾಗ್ತದೆ ಪ್ರಶ್ನೆ ಇಲ್ಲ, ಆದ್ರೆ ಸಮತೂಕನ್ನಂತ ಹೇಳ್ಬೋದು. ಅಷ್ಟೊಂದು ವಜನವಾಗಿರ್ತಕ್ಕಂಥ ಸಾಹಿತ್ಯ, ಗದ್ಯ ಸಾಹಿತ್ಯವನ್ನು ಕೂಡ ಬೇಂದ್ರೆ ಅವರು ಮಾಡ್ತಾ ಬಂದರು. ಆ ಗದ್ಯ ಸಾಹಿತ್ಯನೆಲ್ಲ ಈಗ ಸಂಪಾದಕರು ಅವರು ವಾಮನ ಬೇಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಮಗ ಅವರೆಲ್ಲ ಗದ್ಯ ಸಾಹಿತ್ಯವನ್ನು ಪ್ರಕಟ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಅದನ್ನು ಪ್ರಕಟ ಮಾಡಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ನಾನು ಬೇಂದ್ರೆಯವರ ಒಂದು ಕಥೆಯ ಬಗ್ಗೆ, ಬಾಲ್ಯ ಜೀವನದೊಂದು ನೆನಪನ್ನು ಮಾಡಿಕೊಂಡಂಥ ಒಂದು ಕಥೆ, ಅದು ಪಾಲಾಫು ಅಂತ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇತರ ಕಥೆಗಳನ್ನು ಕೂಡ ನಾವು ನೋಡ್ಬೋದು. ಹೀಗೆ ಒಂದು ಕಡೆಗೆ ಕವಿಯಾಗಿ ಪದ್ಯ ಸಾಹಿತ್ಯ, ಇನ್ನೊಂದು ಕಡೆಗೆ ಗದ್ಯ ಸಾಹಿತ್ಯ. ಗದ್ಯ ಸಾಹಿತ್ಯ ವೈಚಾರಿಕ ಪ್ರಧಾನ, ವಿಚಾರ ಪ್ರಧಾನ, ಇದು ಭಾವ ಪ್ರಧಾನ. ಕನ್ನಡ ನಾಡಿಗೆ ಎರಡೂ ಬೇಕಾಗಿತ್ತು. ಕನ್ನಡ ಜನ ಭಾವನಾಶೀಲರಾಗಿ ಭಾವ ಶ್ರೀಮಂತಿಕೆಯನ್ನು ಮತ್ತು ಲೌಕಿಕ ಜೀವನ, ಭೌತಿಕ ಜೀವನ ಮತ್ತು ವ್ಯಾವಹಾರಿಕ ಜೀವನದ ಅನುಭವಗಳನ್ನು, ಸಂವೇದನೆಗಳನ್ನು ಹೇಳಬೇಕು. ಆದರೆ ಜೀವನ ಅಷ್ಟೇ ಇಲ್ಲ, ಜೀವನ ಅದನ್ನು ಮೀರಿ ಕೂಡ ಇರ್ತದಲ್ಲ ಹೊಸ ಜೀವನ. ಅದ್ಯಾವುದು ಅಂತಂದ್ರೆ ಒಂದು ಹೋರಾಟದ ಜೀವನ, ಸ್ವಾತಂತ್ರ್ಯ ಏಕೀಕರಣದ ಹೋರಾಟದ ಕಾಲ, ಕನ್ನಡ ಜಾಗೃತಿಯ ಕಾಲ. ಅದಕ್ಕಾಗಿ ಬರೆಯುವಂಥ ಕನ್ನಡ ಕವಿಗಳು, ಕನ್ನಡ ಕವಿತೆಗಳು ಬೇಂದ್ರೆ ಬರೆದು. ಬೇಂದ್ರೆಯವರ ಭಾವ ಸಂವೇದನೆ ಜಗತ್ತಿಗೆ ನಾವು ಹೋದ್ರೆ ಅವರು ಹೇಳದೇ ಇದ್ದಂಥ ವಿಷಯವೇ ಇಲ್ಲ. ಜಡತನದ ಬಗ್ಗೆ ಹೇಳ್ತಾರ, ಪ್ರೀತಿ ಬಗ್ಗೆ ಹೇಳ್ತಾರ, ಅನುರಾಗದ ಬಗ್ಗೆ ಹೇಳ್ತಾರ, ಸಂಸಾರದ ಬಗ್ಗೆ, ಸಖೀಗೀತೆ, ಸಂಸಾರ ಜೀವನ ಹೇಗೆ 20ನೇ ಶತಮಾನದ ಬ್ರಿಟಿಷ್ ಆಡಳಿತ ಸ್ಥಿತಿಯಲ್ಲಿರ್ತಕ್ಕಂಥ ಸಾಮಾನ್ಯ ವರ್ಗದ ಮನುಷ್ಯ. ಬೇಂದ್ರೆ ಬ್ರಾಹ್ಮಣರು, ಕೆಳ ಮಧ್ಯಮ ವರ್ಗದವರು, ಶ್ರೀಮಂತರಲ್ಲ. ಆ ಒಬ್ಬ ಸಂಸಾರಿ ಅವನು ಒಂದು ಕಡೆಗೆ ವೈಯಕ್ತಿಕವಾದ ಪ್ರಾಮಾಣಿಕ ಜೀವನ ನಡೆಸಬೇಕು. ಹೊಸ ಕಾಲದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು, ಬಡತನ ಇರ್ಬೋದು, ಮತ್ತೊಂದು ಇರ್ಬೋದು, ಆ ಸಮಸ್ಯೆನ ಎದುರಿಸ್ಬೇಕು. ವ್ಯಕ್ತಿಯಾಗಿರ್ಬೇಕು, ನಾವು ಒಳ್ಳೆ ಗಂಡನಾಗಿರಬೇಕು, ಒಳ್ಳೆ ನಾಗರಿಕನಾಗಿರಬೇಕು, ಒಳ್ಳೆ ಗೆಳೆಯನಾಗಿರಬೇಕು. ಇದೆಲ್ಲ ಬಹಳ ಅಸಾಧ್ಯವಾದ ಕೆಲಸ, ಇದು ಒಬ್ಬನೇ ಮಾಡೋದು. ಆದರೆ ಬೇಂದ್ರೆಯವರ ಪ್ರತಿಭೆ ಹೇಗಿತ್ತು ಅಂತಂದ್ರೆ, ಜೀವನದಲ್ಲಿಯೂ ಕೂಡ ಅವರು ಪ್ರತಿಭಾವಂತರಾಗಿ ಜೀವನವನ್ನು ಮಾಡಿದರು. ಸರಸ ಸಜ್ಜನಿಕೆ ಜೀವನವನ್ನು ಮಾಡಿದರು. ಸಾಮಾಜಿಕವಾಗಿ ಮತ್ತು ಭಾಷಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಅವರು ತಮ್ಮ ಕರ್ತವ್ಯ ಏನು ಅಂತ ನಡೆಸುವುದೇ ಬಂದರು. ಒಟ್ಟಿದ್ರ ಪರಿಣಾಮ ಏನು ಅಂತಂದ್ರೆ, ಇಂಥ ಒಬ್ಬ ಮನುಷ್ಯ ಜೈಲಿಗೆ ಹೋಗಬೇಕಾದನ್ನೋದೇ ಅದು ಬೇಂದ್ರೆಯವರ ದುರ್ದೈವ ಅಲ್ಲ, ಕನ್ನಡ ನಾಡಿನ ದುರ್ದೈವ ಅನ್ಬೋದು, ಜನರ ದುರ್ದೈವ ಅನ್ಬೋದು, ಅಥವಾ ನಮ್ಮ ಅಜ್ಞಾನದ ದುರ್ದೈವ, ಅಲಕ್ಷ್ಯದ ದುರ್ದೈವ ಅನ್ಬೋದು. ಜೈಲಿಗೆ ಹೋಗ್ತಾರೆ, 10 ವರ್ಷವರೆಗೆ ನಿರುದ್ಯೋಗಿ. 1932ರಿಂದ 43 ವರ್ಷದವರೆಗೆ ನಿರುದ್ಯೋಗಿ. ಇವತ್ತು ನಮ್ಮ ನಿರುದ್ಯೋಗ ಬಂದ್ರೆ ಏನು ಮಾಡ್ಕೋತೀವಿ ಹೇಳ್ರಿ? ನಿರುದ್ಯೋಗದಿಂದ ಅಪಮಾನ ಆಗ್ತದೆ ನಮ್ಗೆ, ಆತ್ಮಹತ್ಯೆ ಮಾಡ್ಕೋತೀವಿ ನಾವು. ಸಾಮಾನ್ಯವಾಗಿ ಹೇಳ್ತೀನಿ, ಬೇಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ತಮ್ಮ ಆತ್ಮವನ್ನು ಇನ್ನೂ ಜಾಗೃತ ಮಾಡ್ಕೊಂಡ್ರು. ನನ್ನ ಆತ್ಮ ನನ್ನದಲ್ಲ, ಇದು ಕನ್ನಡ ನಾಡಿನ ಆತ್ಮ, ಭಾರತದ ಆತ್ಮ, ವಿಶ್ವದ ಆತ್ಮ. ಯಾಕಂದ್ರೆ ಹುಟ್ಟಿನಿಂದ ಹೇಳ್ತಾರೋ ವಿಶ್ವದ ಮಗ ನಾನು ಅಂತ. ಅಂದ್ರೆ ಅವ್ರ ಭಾವನೆಗೂ ಮತ್ತು ಅವ್ರ ಜೀವನದ ವಾಸ್ತವಿಕತೆಗೂ ಎಂಥ ಸಂಬಂಧದ ಅಂತಂದ್ರೆ, ಅವರು ನಿರುದ್ಯೋಗ ಜೀವನವನ್ನು ಬಹಳ ಧೈರ್ಯದಿಂದ, ಸಂತೋಷದಿಂದ, ಉಲ್ಲಾಸದಿಂದ, ಒಂದು ಕಡೆ ಹೇಳ್ತಾರೆ ನನಗೆ ಟೈಮ್ ಸಿಕ್ತು ಭಾಳ ಅಂತ. ಕವಿತೆ ಬರಲಿಕ್ಕೆ ಟೈಮ್ ಸಿಕ್ತು, ಸಾಹಿತ್ಯ ಓದಲಿಕ್ಕೆ ಟೈಮ್ ಸಿಕ್ತು, ತತ್ವಜ್ಞಾನ ತಿಳ್ಕೊಳ್ಳಿಕ್ಕೆ ಟೈಮ್ ಸಿಕ್ತು. ಅಡ್ಡಿಲ್ಲ, ನಿರುದ್ಯೋಗ ಬಹಳ ಒಳ್ಳೆಯದೇ. ಅದನ್ನು ಮಾಡಿದ 12 ವರ್ಷ ಅವರು ನಿರುದ್ಯೋಗದಲ್ಲಿದ್ದಾಗ ಕನ್ನಡ ನಾಡಿನ ತುಂಬ ಅಡ್ಡಾಡಿದರು. ಇದು ಬಹಳ ಮಹತ್ವದ ಅಂಶ. ಒಂದು ಉದಾಹರಣೆ ಕೊಡುವುದಾದರೆ, 1936ರಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ 600ನೇ ಉತ್ಸವ 5 ದಿವಸ ನಡೀತದೆ. ಬಹುಶಃ ಕನ್ನಡ ನಾಡಿನಲ್ಲಿ ನಡೆದಂಥ ಸ್ವತಂತ್ರವಾಗಿ ನಡೆದಂಥ ಸಾಹಿತ್ಯ ಸಮ್ಮೇಳನ. ಬರೀ ಸಾಹಿತಿಗಳಿರಲಿಲ್ಲ, ಇತಿಹಾಸಕಾರರು ಇದ್ದರು, ವಿಚಾರವಂತರಿದ್ದರು. ಅಂಥ ಆ ಕಾರ್ಯಕ್ರಮಕ್ಕೆ ವೆಂಕಟರಾಯರು ಎಲ್ಲರ ನೆರವು ಕೇಳ್ತಾರೆ. ಎಲ್ಲರೂ ಕೊಡ್ರಿ, ಎಷ್ಟು 5 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡ್ರಿ. ಕಾರ್ಯಕ್ರಮ ಸ್ವಂತ ಸರ್ಕಾರ ಇಲ್ಲ, ಅವಾಗ ಈಗೂ ಸರ್ಕಾರ ಇಲ್ಲ, ಆ ಮತ್ತೆ ಇಲ್ಲ.
ಅನುಭವದಿಂದ ಹೇಳ್ತೀನಿ, ಭಾಳ ನೋವಿನಿಂದ ಹೇಳ್ತೀನಿ ನಾನು. ಆ ಸಂವತ್ಸರಕ್ಕೆ ಅವರು ಕಾರ್ಯಕ್ರಮಕ್ಕೆ ಬೇಂದ್ರೆಯವ್ರು ಏನು ಕೊಡಬೇಕು, ನಾನು ಕೊಡಬೇಕು ಅಂತಂದ್ರು. ಏನು ಕೊಡ್ತೀವೋ ಮರ್ಯ ನಿರುದ್ಯೋಗಿ ಮಾಸ್ತರ ಅಂತ ಭಾಳ ಚೇಷ್ಟೆಯಿಂದ ವೆಂಕಟರ ಯಾಕೆ ನಾ ಕೊಡಬಾರ್ದು, ₹1 ಕೊಟ್ಟರು ಆಗೋದಿಲ್ಲ ಏನು ಅಂತಂದ್ರು. ₹1 ಆದರೂ ಕೊಡು ಅಂದರು. ಬೇಂದ್ರೆ ಏನು ಮಾಡಿದ್ರು ಗೊತ್ತಾ, ಕೊಪ್ಪಳ, ಹೈದರಾಬಾದು ಹೀಗೆಲ್ಲ ತಮಗೆ ಗೆಳೆಯರಿರ್ತಕ್ಕಂಥ ಎಲ್ಲ ಊರಿಗೆ ಹೋಗಿ ತಮ್ಮ ಕಾವ್ಯ ವಾಚನ ಮಾಡಿದರು. ಕಾವ್ಯ ವಾಚನ ಮಾಡಿದ್ರೆ ಯಾರು ದುಡ್ಡು ಕೊಟ್ಟು ಕೇಳ್ತಾರೇನ್ರಿ? ಕರೆದ್ರು ಬರೋದಿಲ್ಲ. ಇಲ್ಲೊಂದು ಕಡೆ ಜೋಗ್ ಬರ್ತದೆ, ಇಲ್ಲಿ ಈಗ ಕವಿಗೋಷ್ಠಿ ನಡೆಯುತ್ತದೆ ಅಂತ ಹೇಳಿ ಸಾಕು ಜನ ಓದಿ ಹೋಗ್ಬಿಡ್ತಾರೆ. ಆದರೆ ಬೇಂದ್ರೆ ಅವರ ಕಾವ್ಯ ಓಡಿ ಹೋಗೋದಲ್ಲ, ಬರಮಾಡುದು, ಬಾರು ಸಾಧನೆ ಕೇರಿ ಅಂತ ಹೇಳೋದು ಅದೇ. ಅವ್ರದ್ದೊಂದು ಪದ್ಯದ ನನ್ನಿ ನುಡಿ, ನನ್ನ ಈ ನುಡಿ, ನನ್ನಿ ನುಡಿ. ನನ್ನಿ ಅನ್ನೋದಕ್ಕೆ 2 ಅರ್ಥ. ಬೇಂದ್ರೆ ಯಾವುದೇ ಪದ್ಯ ತಗೋರಿ 2 ಅರ್ಥ ಇದ್ದೇ ಇರ್ತಾವ, ಅದು ಶ್ರೇಷ್ಠ ಅರ್ಥ. ನನ್ನಿ ಅಂತಂದ್ರೆ ಪ್ರೀತಿ ಅಂತ ಒಂದು ಅರ್ಥ ಅದ, ನನ್ನಿ ಅಂದ್ರೆ ನಿಜ ಅಂತ ಒಂದು ಅರ್ಥ. ಇದು ಕಾಯಿನ್ ಮಾಡಿದ್ದವರು. ಬೇಂದ್ರೆ ಯಾವ ಪದಗಳು ಸತ್ತು ಹೋಗಿದ್ದು ಅಥವಾ ನಿಷ್ಕ್ರಿಯ ಆಗಿದ್ದು ಅವೆಲ್ಲ ಪದಗಳಿಗೆ ಕ್ರಿಯಾಶಕ್ತಿ ಕೊಡ್ತಾರೆ, ಜೀವಂತಿಕೆ ಕೊಡ್ತಾರೆ, ಹೊಸ ಅರ್ಥ ಕೊಡ್ತಾರೆ. ಹೀಗೆ ಕನ್ನಡ ಕಾವ್ಯದ ಭಾಷೆಯನ್ನು ಬೆಳೆಸಿದಂಥವ್ರು. ನನ್ನಿ ನುಡಿ, ನನ್ನಿ ನುಡಿ, ನನ್ನಿ ನುಡಿ, ನನ್ನಿ ನುಡಿ, ತೆರೆ ಎದೆಗುಡಿ. ತೆರೆ ಎದೆಗುಡಿ ಅಂದರೆ ತೆರೆಯಲು, ಎದೆಯನ್ನು ತೆರೆಯಲು ಗುಡಿ ಕಾಣುತ್ತದೆ, ದೇವರ ಬರಮಾಡಿ. ಬೇಂದ್ರೆ ಪ್ರಕಾರ ದೇವರು ಯಾರು ಅಂತಂದ್ರೆ ಕವಿತೆಯನ್ನು ಕೇಳುವವರು, ಕವಿತೆಯನ್ನು ಬರೆಯುವವರು. ಯಾರೋ ಕಾಣುವ ದೇವರಂತೂ ಇಲ್ಲ. ನಮ್ಮ ಹೃದಯವನ್ನು ತೆಗೆದ್ರೆ ಅದು ಗುಡಿ, ಆ ಗುಡಿಯಲ್ಲಿ ದೇವರಿದ್ದಾರೆ. ಇದು ಬೇಂದ್ರೆಯವರ ನಂಬಿಕೆ. ಆದ್ರಿಂದ ಅವರು ಎಲ್ಲ ಕಡೆ ಹೋಗಿ ಕಾವ್ಯ ವಾಚನ ಮಾಡಿ ಆಗಿನ ಕಾಲಕ್ಕೆ ಸುಮಾರು ₹500 ಗಳಿಸ್ತಾರೆ. ಪಗಾರ ಇಲ್ಲ ಮತ್ತವರಿಗೆ. ₹500 ಹೋಗಿ ಆಲೂರು ವೆಂಕಟರಾಯರಿಗೆ ಕೊಟ್ಟು ನೀ ಎಲ್ಲರಿಗಿಂತ ಹೆಚ್ಚು ಕೊಟ್ಟು ನೋಡಿ ಅಂತಾರ ಅವರು. ಕೊಡ್ಲಿಕ್ಕೆ ಆಗದ ನಾವು ಹೆಚ್ಚು ಕೊಡ್ತಾನೆ. ಇಲ್ಲ ನಾನು ಅವಳು ದುಡಿತೀನಿ ಅಂತ ಹೇಳಿ ಆಗಿನ ಕಾಲದ ಎಲ್ಲ ಲೇಖಕರು, ಶ್ರೀರಂಗರಂಥ ಲೇಖಕರು ಕೂಡ ಪ್ರೊಫೆಸರ್ ಇದ್ದರು, ನಾಟಕಕಾರ ಶ್ರೀರಂಗರು. ಆಮೇಲೆ ಬಹಳ ಜನ ಅವನ್ನೆಲ್ಲ ನೆನಪಾಗೋದಿಲ್ಲ, ಈಗ ಹೆಸರು ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ 5 ದಿವಸದ ವಿಜಯನಗರ ಸಾಮ್ರಾಜ್ಯ ಉತ್ಸವವನ್ನು ಮಾಡ್ತಾರೆ. ಅಂದರೆ ಕಾವ್ಯವನ್ನ ನಾವು ಮಾರಬಹುದು, ದುಡ್ಡಿಗಾಗಿ ಅಂತಲ್ಲ, ಗೌರವಕ್ಕಾಗಿ. ಬೇಂದ್ರೆ ನಿರುದ್ಯೋಗಿ ಆಗಿದ್ದರೂ ಕೂಡ ಶ್ರೀಮಂತರಿದ್ದರು, ಹೃದಯ ಶ್ರೀಮಂತರಿದ್ದರು. ಬೇಂದ್ರೆ ತಮ್ಮ ಇಡೀ ಜೀವನದೊಳಗೆ ಅವರ ಭಾಗ ದುರ್ದೈವದ ಭಾಗನೇ ಬಹಳ. ಹುಟ್ಟಿದ 9 ಮಕ್ಕಳು, 6 ಮಕ್ಕಳು ತೀರ್ಕೋತಾರೆ. ವೈಯಕ್ತಿಕವಾದ ಸಂಸಾರಿಕವಾದಂಥ ನೋವು ಅದನ್ನು ಸಹಿಸ್ಕೋತಾರೆ. ಅದು ನನ್ನ ದುಃಖ. ಅವರು ಒಂದು ಮಾತು ಬಹಳ ಚಂದ ಹೇಳ್ತಾರೆ, ಎಲ್ಲ ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು. ಎನ್ನ ಪಾಡೇನಾಗಿರಲಿ, ಎನ್ನ ಪಾಡು ಅಂದ್ರೆ ಸ್ಥಿತಿ ಅಥವಾ ವ್ಯಥೆ. ಎನ್ನ ಪಾಡೇನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಅವರ ಕಾವ್ಯವನ್ನು ಓದೋರು ಪ್ರತಿಯೊಬ್ಬರು ರಸಿಕರು. ಅವರ ಕಾವ್ಯವನ್ನು ಓದಿದಾಗ ಧನ್ಯನಾದೆ ಅಂತ ಹೇಳೋನು ರಸಿಕನೇ ಅವ. ಯಾಕಂದ್ರೆ ರಸಾನುಭವ ಆದಾಗ ನಮ್ಗೆ ಧನ್ಯತೆ ಬರ್ತದೆ. ಎನ್ನ ಪಾಡೇನಾಗಿರಲಿ ಅದರ ಹಾಡನ್ನಷ್ಟೇ ನೋಡಿ ಶಬ್ದದ ಪಾಡು, ಹಾಡು. ಪಾಡು ಪರಿಸ್ಥಿತಿ ಸಾಮಾನ್ಯವಾಗಿ ಅದು ವ್ಯಥೆಯಿಂದ ಕೂಡಿರ್ತದೆ ಪಾಡು, ಅದು ಕೆಟ್ಟನೆ. ಆದರೆ ಬೇಂದ್ರೆ ಹೇಳ್ತಾರೆ, ನನ್ನ ಪಾಡು, ನನ್ನ ಸ್ಥಿತಿ ಏನೇ ಇರ್ತದೆ ವೈಯಕ್ತಿಕವಾಗಿ, ನನ್ನ ಹಾಡು, ನನ್ನ ಕವಿತೆ ಹಾಡ್ತೀನಿ ನಾನು. ಹಾಡಿದಾಗ ಸಂತೋಷ ಆಗ್ತದೆ, ಪಾಡು ಕೇಳಿದಾಗ ವ್ಯಥೆ ಆಗ್ತದೆ. ವ್ಯಥೆ ಪಡೋದು ಬೇಡ, ಸಂತೋಷ ಪಡೋದು. ನನ್ನ ಪಾಡೇನಾಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಮುಂದೆ ಹೇಳ್ತಾರೆ, ಕಲ್ಲು ಸಕ್ಕರೆ ಅಂತ ನಿನ್ನೆದೆಯೂ ಕರಗಿದ್ದಾರೆ ಆ ಸವಿಯ, ಈ ಶಬ್ದ ಬಹಳ ಮಹತ್ವದ್ದು, ಆ ಸವಿಯ ಹಣಿಸು ನನಗೆ. ಬೇಂದ್ರೆ ಒಂದು ಕಡೆ ಬಹಳ ನಗೆ ಬರುವಂತ ಮಾತಾಡ್ತಾರೆ, ನಾನು ಕವಿ, ನನಗೇನು ಬೇಕು, ಪ್ರಶಸ್ತಿ ಬೇಡ, ನನಗೇನು ಬೇಕು ಅಂದ್ರೆ 2 ಕಿವಿ ಅಂತ ಹೇಳ್ತಾರೆ. ಪದ್ಯ ಓದ್ತೀನಪ್ಪ, ಹಾಡ್ತೀನಿ ಕೇಳು ಅಂತಾರ. ಕೇಳಿ ಸಂತೋಷಪಟ್ಟು, ನಿಮ್ಮ ಕವಿತೆ ಕೇಳಿ ಸಂತೋಷ ಆಯಿತು, ಸಾರ್ಥಕ ಆಯಿತು ಅಂತ ನೀ ಅಂದ್ರೆ ಸಾಕು. ಇದು ಅವರ ಕವಿತೆಯ ಬಗ್ಗೆ ಅವ್ರಿಗಿರ್ತಕ್ಕಂಥ ಉದ್ಯೋಗ, ಅವರ ಜೀವನ ಧ್ಯೇಯ, ಅದನ್ನು ಮಾಡಿ ತೋರಿಸಿದರು. ಇದು ಪದ್ಯದಾಗ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಆದರೆ ಬೇಂದ್ರೆ ಅವರ ಜೀವನವನ್ನು ಸೂಕ್ಷ್ಮ ನೋಡಿದಾಗ ಗೆಳೆಯರ ಗುಂಪು ಕಟ್ಟಿದರು. ಆದ್ರೆ ಈ ಗೆಳೆಯರ ಗುಂಪನ್ನು ಅವರೇ ಬಿಟ್ಟುಬಿಟ್ರು, ಬ್ಯಾಡಿದ್ರು. ಗುಂಪು ಬೇಡ, ಯಾಕಂದ್ರೆ ಗುಂಪು ಕಟ್ಟಿಕೊಂಡು ಜೈಲಿಗೆ ಹೋಗ್ಬೇಕಾಯ್ತು. ಕವಿತೆ ಯಾಕೆ ಬರೀಬೇಕು ಅನ್ನೋ ಪ್ರಶ್ನೆ ಅವ್ರ ಜೀವನದಾಗ ಮೇಲಿಂದ ಮೇಲೆ ಬಂದದ್ದು. ಭಾವಗೀತೆ ಅಂತ ಒಂದು ಕವಿತೆ ಬರೀತಾರೆ ಅವರು.
ಈ ಗುಂಪು ಬ್ಯಾಡ್ ಅಂದಾಗ ಬರುವಂಥ ಕವಿತೆ ಅದು. ನಾನು ಕವಿಯಾಗಿ ಜೀವನದಲ್ಲಿರಬೇಕು, ಕವಿಯಾಗಿ ಜೀವನವನ್ನು ಬೆಳೆಸಬೇಕು, ನಂದು ಜೀವನ ಮತ್ತು ಕನ್ನಡ ನಾಡಿನ ಜೀವನ ಬೆಳೆಸಬೇಕು. ಅದಕ್ಕಾಗಿ ಗುಂಪು ಬೇಡ. ಏನು ಮಾಡಬೇಕು ಅಂತಂದ್ರೆ ನನ್ನಲ್ಲಿರುವಂಥ ಆ ಕವಿತೆ ಭೃಂಗದವೇ ನೇರಿವಂತು ಕಲ್ಪನಾ ವಿಲಾಸ ಅಂತ ಹೇಳ್ತಾರೆ ನೋಡ್ರಿ, ಅದು ಅವರ ಕನಸಿನಾಗ ಹುಟ್ಟಿದಂಥ ಒಂದು ಶಬ್ದ, ವಾಕ್ಯ. ಹೀಗೆ ಅನೇಕ ಶಬ್ದಗಳನ್ನು, ವಾಕ್ಯಗಳನ್ನು ಕನಸಿನಲ್ಲಿ ಕೇಳಿ. ಯಾಕಂದ್ರೆ ಕನಸು ಸುಮ್ಮನೆ ಬರುವುದಿಲ್ಲ. ಅದು ಕನಸು ಕಾಣುವವನ ಆಕಾಂಕ್ಷೆಯಿಂದ ಬರ್ತದೆ, ಅವನ ಆದರ್ಶದಿಂದ ಬರ್ತದೆ, ಅವನ ಹಂಬಲದಿಂದ ಬರ್ತದೆ. ಹಂಬಲದಿಂದ ಬಂದದ್ದನ್ನು ಮತ್ತೆ ನಾವು ಕವಿತೆ ಮಾಡಿ ಕೊಡಬೇಕು. ಬೇಂದ್ರೆ ಆ ಕೆಲಸವನ್ನು 63 ವರ್ಷಗಳ ಕಾಲ ಮಾಡಿದರು. ಮಹತ್ವದ ಗೌರವ ಕವಿತೆ ಅಂತಂದ್ರೆ ಸಖಿ ಗೀತ. ಬಹುಶಃ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಯಾವ ಕವಿ ವ್ಯಕ್ತಿ ತನ್ನ ಬಗ್ಗೆ ಹೇಳ್ಕೊಂಡಿಲ್ಲ. ತನ್ನ ಬಗ್ಗೆ ತೀವ್ರ ವೈಯಕ್ತಿಕ ಅಲ್ಲ, ತಾನಿರುವಂಥ ಜಗತ್ತು, ಸಂಸಾರ, ಗೆಳೆಯರು, ಇಲ್ಲಿ ನಡೆದಂಥ ಜೀವನ ಎಲ್ಲವನ್ನು ಸೇರಿಸಿಕೊಂಡು ಸಖಿ ಗೀತ ಅಂತ ಒಂದು ಪದ್ಯ ಬರೀತಾರೆ. ಒಂದು ನೀಳ್ಗತೆ 960 ಸಾಲು ಇರ್ತಕ್ಕಂಥ ಒಂದು ನೀಳ್ಗತೆ ಅಂತ, ಅಥವಾ ಜೀವನ ಚರಿತ್ರೆ ಅಂತೂ ಅನ್ಬೋದು. ಅವರ ಪ್ರಕಾರ ಕವಿಯ ಜೀವನ ಚರಿತ್ರೆ ವ್ಯಕ್ತಿಗತ ಅಲ್ಲ. ಅದು ಕೂಡ ಅವ್ರು ಹೇಳಿದಾಗ ಎನ್ನ ಪಾಡೆನಾಗಿಲ್ಲ, ಅದನ್ನು ಎದುರಿಸುವಾಗಿ ಆಗಿರತಕ್ಕಂಥ ವಾಸ್ತವಿಕ ಅನುಭವಗಳನ್ನು ಕೂಡ ಜನರಿಗೆ ತೋರಿಸ್ಬೇಕು. ನಾವು ಕವಿಯಾಗಿರೋದು ಬಹಳ ಕಷ್ಟ ಆಧುನಿಕ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ರಾಜಾಶ್ರಯ ಇತ್ತು, ಒಂದು ಮತಶ್ರದ್ಧೆ ಇತ್ತವಾಗ ಎಲ್ಲ ಕವಿಗಳಿಗೂ. ಆ ಮತಶ್ರದ್ಧೆ ಮತ್ತು ರಾಜಾಶ್ರಯ ಎರಡು ಇಟ್ಟುಕೊಂಡು ಅವರು ಕವಿತೆ ಬರೋದು ಸಾರ್ಥಕ ಪಡಿತಿದ್ರು. ಒಮ್ಮುಖ ಜೀವನ. ಆದರೆ ಬೇಂದ್ರೆಯವರು ಹಾಗಲ್ಲ. ಆಧುನಿಕ ಜೀವನದಲ್ಲಿ ಯಾವ ವ್ಯಕ್ತಿ ಕೂಡ ಒಬ್ಬನೇ ಇರಲಿಕ್ಕಾಗೋದಿಲ್ಲ. ಆದ್ದರಿಂದ ನಾನು ಸಖಿ ಗೀತವನ್ನು ಬರೆದು ನನ್ನ ನೋವು ರಸವಾಗಿ ಹೊಸವಾಗಿ ಹೇಳುತ್ತಿದೆ ಅಂತ ಒಂದು ಮಾತು ಹೇಳ್ತಾರೆ. ಪಟ್ಟ ಪಾಡೆಲ್ಲವೂ ಹೊಸವಾಗಿ ರಸವಾಗಿ ಹಾಡಾಗಿ ಹೊಸದಾಗಿ ರಸವಾಗಿ ಹರಿಯುತ್ತಿದೆ ಎಂಥ ಸಾಂಪ್ರದಾಯಿಕವಾಗಿರುವಂಥ ನವರಸಗಳವಲ್ಲ, ಆ ನವರಸಗಳಿಗೆ ಭಿನ್ನವಾಗಿ ಹೊಸ ರಸಗಳನ್ನು ನಮ್ಮ ಕಾವ್ಯದಲ್ಲಿ ಕೊಟ್ಟವರು. ಆಧುನಿಕ ಜೀವನ ಹಳೆಯ ಕಾಲದ ಹಾಗೆ ಕೇವಲ ರಮ್ಯವಾಗಿರತಕ್ಕಂಥದ್ದು. ರಮ್ಯತೆಯ ಜೊತೆಗೆ ಕಟು ವಾಸ್ತವಿಕತೆ ಇರ್ತದ. ಬೇಂದ್ರೆಯವರು ರಮ್ಯತೆಗೆ ಒಲಿದು ಕರಿ ಹೋಗಲಿಲ್ಲ, ವಾಸ್ತವವನ್ನು ನೋಡಿದರು, ವಾಸ್ತವವನ್ನು ಅರ್ಥೈಸಿಕೊಂಡರು. ಇಂಥ ಕಟು ಮಧುರ ಜೀವನದಲ್ಲಿಯೂ ಕೂಡ ನಾನು ಕವಿಯಾಗಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಅದನ್ನು ಮಾಡಿದರು. 1430 ಕವಿತೆಗಳನ್ನು ಬರೆದರು. ಮತ್ತು MA ಪ್ರೊಫೆಸರ್ ಅವರು 12 ವರ್ಷ ಪ್ರೊಫೆಸರ್ಗೆ ಮಾಡಿದರು. ಸಾಹಿತ್ಯದ ಬಗ್ಗೆ ವಿಚಾರಗಳನ್ನು ಮಾಡಿದರು, ಮೀಮಾಂಸೆ ಮಾಡಿದರು. ಅವರ ದೊಡ್ಡ ಕೃತಿ ಸಾಹಿತ್ಯದ ವಿರಾಟ್ ಸ್ವರೂಪ ಬಹಳ ತಡವಾಗಿ ಬಂತು. ಸಾಹಿತ್ಯ ವಿರಾಟ್ ಸ್ವರೂಪ 122 ಲೇಖನಗಳಿವೆ. ತಮ್ಮ ವಿಚಾರದಲ್ಲಿ ಬಂದಂಥ ಎಲ್ಲವನ್ನು ಕೂಡ ಅವರು ಹೇಳಿಬಿಟ್ರು. ಚಿಂತನೆಗಳನ್ನು ಹೇಳಿದರು. ಹಳೆಯ ಕವಿಗಳ ಬಗ್ಗೆ ಹೇಳ್ತಾರೆ, ಪಂಪನ ಬಗ್ಗೆ ಹೇಳ್ತಾರೆ, ಕುಮಾರವ್ಯಾಸನ ಬಗ್ಗೆ, ಎಲ್ಲ ಕವಿಗಳ ಬಗ್ಗೆ ಒಂದು ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡಿಕೊಂಡು ಅದರೊಳಗೆ ನಾನೇನಿರ್ಬೋದು ತಮ್ಮನ್ನು ತಾವು ತಿಳ್ಕೋತಾರೋ, ನನ್ನ ಸ್ಥಾನ ಏನು ಅಂತ ಅದು ನಿರ್ಧಾರ ಮಾಡೋರು ನಾವು ಓದ್ದವ್ರು ಅಷ್ಟೇ ಮಾಡಬೇಕು. ಅವ್ರು ಬೇಂದ್ರೆ ಮಾಡೋದಿಲ್ಲ. ಆದ್ರೆ ಬೇಂದ್ರೆ ಅವರಿಗೆ ವಿಶ್ವಾಸ ಇತ್ತು, ನನ್ನ ಕಾವ್ಯ, ನಾನು, ನನ್ನ ಜೀವನ ಒಂದಕ್ಕೊಂದು ಸೇರಿಸ್ತು. ಯಾಕಂದ್ರೆ ರಸವೇ ಜನನ ವಿರಸಮರಣ ಸಮರಸವೇ ಏನು ಅಂತ ಹೇಳಿದಂಥ ಆ ಕವಿಗೆ ಕೇವಲ ಸಮರಸ ಅನ್ನೋದು ಅವರ ಘೋಷಣೆ ಅಲ್ಲ, ಸಮರಸ. ಕಷ್ಟಗಳನ್ನೆಲ್ಲ ನುಂಗಿಕೊಂಡು ಆ ಕಷ್ಟಕ್ಕೂ ಕೂಡ ಅರ್ಥ ಇರ್ತಕ್ಕಂಥದ್ದು. ಬೇಂದ್ರೆ ಹೇಳ್ತಾರೆ, ಆ ಕಷ್ಟ ನಾವು ಒಬ್ಬೊಂದಲ್ರಿ ಲಕ್ಷಾಂತರ ಹೊಂದಿದ್ದಾರೆ. ಲಕ್ಷಾಂತರ ನಾನು ಮನುಷ್ಯ ಅಷ್ಟೇ, ನನಗಾಗಿದೆ. ಅವ್ರು ಹೇಳೋದಲ್ಲ, ನಾ ಹೇಳ್ತೀನಿ, ಹೇಳಬೇಕು. ಹೇಳೋದ್ರ ಮೂಲಕನೇ ಸಮಾಧಾನ ಕೂಡ ಆಗ್ತದ. ಅನೇಕರು ನನ್ನ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿದ್ದಾರೆ. ಅದು ಸೌಭಾಗ್ಯ ನಂದು. ಇಡೀ ಕನ್ನಡ ನಾಡು ನನ್ನ ನಂತರವೂ ಕೂಡ ಬೇಂದ್ರೆಯವ್ರ ವಿಶ್ವಾಸ ಅಂದರೆ ನನ್ನ ನಂತರವೂ ಕೂಡ ನನ್ನ ಕನ್ನಡ ಜನ ನನ್ನ ಕನ್ನಡ ಕಾವ್ಯವನ್ನು ಓದ್ತಾರೆ. ನಿಮಿತ್ತಕ್ಕೆ ಮಾತ್ರ ಯಾವುದೋ ಒಂದು ಬಹುಮಾನ ಬರ್ತದೆ. ಅವ್ರಿಗೆ ಅನೇಕ ಬಹುಮಾನ ಬಂತು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಜ್ಞಾನಪೀಠ ಅಂತೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಏನೇ ಬಂದರೂ ಬೇಂದ್ರೆ ನಾನೊಬ್ಬ ಕವಿ, ನಾನೊಬ್ಬ ಮನುಷ್ಯ, ನಾನು ಕನ್ನಡಿಗ, ನಾನು ವಿಶ್ವಾತ್ಮ ಅನ್ನುವಂಥ ಒಂದು ವಿಶ್ವಾಸವನ್ನು ಅವರು ಪ್ರಕಟಪಡಿಸ್ತಾನೆ ಹೋದರು. ಅವರ ಸಾಹಿತ್ಯ ಇವತ್ತು ಇದೆ. ಅದು ಓದತಕ್ಕಂಥವ್ರು ಅನೇಕರು. ನನಗನ್ಸೋ ಮಟ್ಟಿಗೆ ಕನ್ನಡ ವಿಮರ್ಶಾ ಸಾಹಿತ್ಯದಲ್ಲಿ ಬೇಂದ್ರೆಯವರ ಕುರಿತು ಸಾವಿರಾರು ಲೇಖನಗಳು. ಎಚ್.ಎಸ್. ರಾಘವೇಂದ್ರ ಕೂಡ ತಮ್ಮ ಪೇಜ್ ಇಡೋದು ಅಂತ ಅವರನ್ನು ತರ್ತಾರೋ.
ಈಗ ಅನೇಕ ರೀತಿಯೊಳಗೆ SR ವಿಜಯಶಂಕರ್ ಈಗಲೂ ಬರಿತಾ ಇದ್ದಾರೆ. ಬರಿಬೇಕು, ಯಾಕಂದ್ರೆ ಬೇಂದ್ರೆ ಬಿಡ್ಲಿಕ್ಕೆ ಆಗೋದು. ಒಮ್ಮೆ ಬೇಂದ್ರೆ ಓದಿದ್ರೆ ನೀವು ಬೆನ್ನ ಹತ್ತಿ ಹೋಗ್ತೀರಿ ಅಷ್ಟೇ. ಕಿಂದರ್ ಜೋಗಿ ಇದ್ದಂಗೆ ಕಿಂದರ್ ಜೋಗಿ ಅದಕ್ಕೂ ಹ್ಯಾಂಗ್ ಪೈ ಬೆನ್ನ ಹತ್ತಿ ಹೋಗ್ತಾವಲ್ಲ ಇಲಿಗಳು, ಹಾಗೆ ಮಕ್ಕಳು ಹೋಗ್ತಾವಲ್ಲ ಹಾಗೆ ಬೇಂದ್ರೆ ಅಂದ್ರೆ ಒಂದು ಮಾಯಕ. ಅವ್ರ ಬೆನ್ನ ಹತ್ತಿ ಹೋಗ್ತೀವಿ ನಾವು. ಗಾರುಡಿಗ ಅಂತ ಹೇಳ್ತಾರೆ, ಶಬ್ದ ಗಾರುಡಿಗ. ಅನೇಕ ಹೊಸ ರೂಪಕಗಳನ್ನು ಯಾರು ಊಹೆ ಮಾಡದ ನೋಡಿ, ಹಕ್ಕಿ ಹಾರುತ್ತದೆ ನೋಡಿದಿಲ್ಲ. ಆ ಕವಿತೆಗೆ ಸಾಮಾನ್ಯ ಅರ್ಥ ಅಂದ್ರೆ ಕಾಲವನ್ನು ಸಂಕೇತ ಮಾಡಿ ಬರೆದಿದ್ದಾರೆ ಅಂತ. ಸರಿನೇ ಒಂದು ಅರ್ಥದಲ್ಲಿ. ಕವಿತೆ ಓದ್ತಾ ಆ ಕಾಲ ಅದು ಹಕ್ಕಿ, ಅದು ವಿಜ್ಞಾನಿನೂ ಹೌದು, ಕವಿನೂ ಹೌದು, ಮಹತ್ವಾಕಾಂಕ್ಷಿ ಮನುಷ್ಯರೂ ಹೌದು. ಇಡೀ ಕನ್ನಡ, ಇಡೀ ಜಗತ್ತನ್ನು ಅಲ್ಲಿ ತಂದು ಬಿಡ್ತಾರೆ ಅವರು. ಈ ಜಗತ್ತಿನ ಆಚೆಗೆ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಲ್ಲಿ ಬೇಂದ್ರೆಯವರ ಕವಿತೆಗಳನ್ನು ಒಂದು 10 ಕವಿತೆಗಳು ನಾವು ತಗೊಂಡ್ರು ಕೂಡ 20ನೇ ಶತಮಾನದ ಕನ್ನಡ ಕಲ್ಪನೆ, ಕನ್ನಡಿಗರ ಕಲ್ಪನೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇಂದ್ರೆ ಎಲ್ಲರ ಪ್ರತಿನಿಧಿಯಾಗಿ ಬರೀತಾರೆ. ಅವರು ಒಬ್ಬ ಏಕಾಕಿ ವ್ಯಕ್ತಿ ಅಲ್ಲ, ಅವರೆಲ್ಲರನ್ನೂ ಪ್ರತಿನಿಧಿಸುವಂಥ ಎಲ್ಲರ ಭಾವನೆಗಳನ್ನು, ಎಲ್ಲರ ಭಾಷೆಯನ್ನು, ಒಬ್ಬ ಸುಳಿಯ ಭಾಷೆಯನ್ನು ಕೂಡ ಅವರು ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಅಂತ ಪದ್ಯತೆ ಬರೀತಾರೆ. ಎಷ್ಟೋ ಮಂದಿ ಓದಿದವ್ರು ಏನ್ರಿ ಸುಳಿಯರ ಬಗ್ಗೆ ಬರೀತಾರಲ್ಲ ಅಂತ ಅಂದರು ಆಗಿನ ಕಾಲದವ್ರು. ಅಕ್ಕಿ ಸೂಳೆ ಅಲ್ಲ, ಒಬ್ಬ ಹೆಣ್ಣು ಶೋಷಣೆಗೆ ಒಳಗಾದಂಥಳು, ನಿರಾಶೆಗೆ ಒಳಗಾದಂಥಳು, ಭಗ್ನ ಪ್ರಣಯ ಮನುಷ್ಯರು. ಎಷ್ಟು ವಿಚಿತ್ರ ಅಂದ್ರೆ ಆ ಕವಿತೆ ಈ ರೀತಿ ಓದೋರು ಇದ್ದಾರೆ, ಅದು ನಿಜವಾದ ಓದೋರು ಭಾಳ ಇದ್ದಾರೆ. ನಮ್ಮಲ್ಲಿ ಚಂದ ಹಾಡ್ತಾರೆ, ಅದನ್ನು ಆಡು ಮಾತಿನ ಬಂದಂಥದ್ದು. ಅದ್ರ ವೈಶಿಷ್ಟ್ಯ ಏನು ಅಂತಂದ್ರೆ, ಒಬ್ಬ ಹೆಣ್ಣುಮಗಳು ವಿಧವೆ ಒಂದು ಬೆಳಗಿನ ಹೊತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಬೆಳಗಿನ ಹೊತ್ತು ಪ್ರಾರ್ಥನೆಗೆ ಬಂದಿದ್ದಾಳೆ. ದೀಪ ಹಚ್ತಾಳ ಸಿದ್ಧಾರೂಢ ಸ್ವಾಮಿಗಳ ಎದುರಿಗೆ. ದೀಪ ಹಚ್ಚಿ ಕೈ ಮುಗಿದೋಕೆ ಒಂದು ಹಾಡು ಹಾಡ್ತಾಳೆ. ಆಕೆ ತಿಳ್ಕೊಂಡಿದ್ದು ಭಕ್ತಿಗೀತೆ, ಭಜನೆ. ಯಾವ ಹಾಡು ಗೊತ್ತದು? ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯ. ಕೇಳಿದ್ರೆ ಆಶ್ಚರ್ಯ ಅನಿಸ್ತದೆ. ಬೇಂದ್ರೆ ಅವ್ರದ್ದು ಸುಳೇಬ ಹಾಡೋದು ಅಂತ ಅವ್ರು ಅಂದಾಗ ಆಕೆ ಕೇಳಿದ್ರು, ಅದನ್ನು ಆಕೆ ಕೆಡಿಸ್ಕೊಳ್ತವೆ. ಆ ಹಾಡಕಿ ಪ್ರಕಾರ ಇನ್ನೂ ಯಾಕೆ ಬರಲಿಲ್ಲವ ಅನ್ನೋದು ಸಿದ್ಧಾರೂಢ ಸ್ವಾಮಿಗಳು. ಸಿದ್ಧಾರೂಢ ಸ್ವಾಮಿಗೆ ಇಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ, ಯಾಕಿನ್ನೂ ನನ್ನ ಹತ್ರ ಬಂದಿಲ್ಲ ಅವರು ಅಂತ ಕೇಳ್ತಾ ಇದ್ದಾಳೆ. ಏನ ಹೇಳ್ತಾ ಇದ್ದಕ್ಕೆ ನಾವು ಕವಿ ಕಲ್ಪನೆನೋ ಓದಿದವ್ರ ಕಲ್ಪನೆನೋ, ಈ ಯಾವ ಅನುಭೂತಿ ಇದು ಹೇಳಿಕ್ಕಾಗೋದಿಲ್ಲ. ಅದು ಯಾವ ಅನುಭೂತಿ ಅಂದ್ರೆ ಬೇಂದ್ರೆ ಕಾವ್ಯದ ಅನುಭೂತಿ. ಅದು ಆ ಬೇಂದ್ರೆ ಕಾವ್ಯದ ಅನುಭೂತಿಗೆ ಇದೇ ಮಿತಿ ಅಂತ ಹೇಳಿ ಬರೋದಿಲ್ಲ. ಅದು ಹಕ್ಕಿ ಹಾರುತ್ತಿದೆ ನೋಡಿದರ ಇದ್ದ ಹಾಗೆ ಅಂತ ಕವಿತೆಗಳನ್ನು ಕೊಟ್ಟಂತ ಕನ್ನಡ ಭಾಷೆಯನ್ನು ಸುಮಾರು 100 ವರ್ಷಗಳ ಕಾಲ ಮುಂದುವರಿಸಿದ್ರು, ಅವರು ಬೆಳೆಸಿದರು. ಬಹುಶಃ ಬೇಂದ್ರೆ ಇದ್ದಿದ್ದಿಲ್ಲ ಅಂದರೆ ಕನ್ನಡ ಭಾಷೆಗೆ ಆ ಶಬ್ದಕ್ಕೆ ಯಾವುದೂ ಹೊಸ ಅರ್ಥಗಳೇ ಇರ್ತಿದ್ದಿಲ್ಲ, ಹೊಸ ಕಲ್ಪನೆಗಳು ಇರ್ತಿದ್ದಿಲ್ಲ. ಮತ್ತು ಮಹತ್ವಾಕಾಂಕ್ಷಿ ಜನರಿಗೆ ಅವರು ಕೊಟ್ಟದ್ದು ಮಹತ್ವಾಕಾಂಕ್ಷಿ ಜನರಿಗೆ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದಾರೆ. ಬೇಂದ್ರೆ ಕಾವ್ಯ ಓದಿದವರು ಯಾರೂ ಕೂಡ ಮುಂದೆ ಹೋಗ್ತಾರೆ, ಹಿಂದೆ ಹೋದರು. ಯಾವ ಪ್ರಿಜುಡಿಸ್ ಕೂಡ ಕಳೆದು ಹೋಗ್ತದೆ. ನಾನು ಬೇಂದ್ರೆ ಜಾತ್ಯತೀತ, ಮತಾತೀತ ಎಲ್ಲ ಆದರ್ಶವಾದಿ ಕವಿಯಾಗಿದ್ದರು. ನಮಗೊಂದು ಆದರ್ಶವನ್ನು ಕೊಟ್ಟಿದ್ದಾರೆ, ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಬೇಂದ್ರೆ ಕಾವ್ಯ ಓದಿದವರು ಯಾರೂ ಜೀವನದಲ್ಲಿ ನಿರಾಶರಾಗುವುದಿಲ್ಲ, ಆತ್ಮಹತ್ಯೆ ಎಂದು ಮಾಡಿಕೊಳ್ಳೋದಿಲ್ಲ. ಯುವಕರು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮತ್ತು ಸುದ್ದಿ ಕೇಳಿದಾಗ ನಮ್ಗೆ ಇನ್ನೇನು ನೋವಾಗ್ತಂದ್ರೆ, ಈ ಮನುಷ್ಯ ಬೇಂದ್ರೆ ಒಂದಾದರೂ ಕವಿತೆ ಓದಬೇಕಾಗಿತ್ತು, ಓದಿದ್ರೆ ಖಂಡಿತವಾಗಿ ಬದುಕಿದ್ದ. ಹೀಗೆ ಜೀವನವನ್ನು ಬೆಳೆಸೋದು ಇದು ಬೇಂದ್ರೆ ತಮ್ಮ ಕಾವ್ಯದ ಉದ್ದಕ್ಕೂ ಸಾಹಿತ್ಯದ ಉದ್ದಕ್ಕೂ ಅವ್ರು ಮಾಡಿದಂಥದ್ದು. ಅವರ ಗದ್ಯ ಸಾಹಿತ್ಯದೊಳಗೆ ಅನೇಕ ಅಂಶಗಳು ಅಭ್ಯಾಸ ಮಾಡುವಂಥವಿವೆ. ವಿಶೇಷವಾಗಿ ವಿಮರ್ಶೆ ಮತ್ತು ಕಾವ್ಯ ಮೀಮಾಂಸೆ ಓದಿದಾಗ ಹೊಸ ಹೊಳಗಳು ನಮಗೆ ಸಿಗ್ತವೆ. ಮತ್ತು ನಮ್ಮ ಕಾವ್ಯದ ಪರಂಪರೆ ಹಿಡ್ಕೊಂಡು ಎಲ್ಲ ಕವಿಗಳನ್ನು ಮುದ್ದಣನವರೆಗೂ ಕೂಡ ಅವರು ನೆನೆಸ್ತಾರೆ. ಅವರವರ ಸ್ಥಾನ ಏನು, ಅವರು ನಮ್ಗೆ ಇವತ್ತು ಯಾಕೆ ಬೇಕು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯ ಪರಂಪರೆ ದೃಷ್ಟಿಯಿಂದ, ಕನ್ನಡ ಕಾವ್ಯದ ಸೃಜನಶೀಲ ದೃಷ್ಟಿಯಿಂದ ಬೇಂದ್ರೆ ಎಂದಿಗೂ ಕುಡಿಯುವಂಥ ಕವಿ, ವ್ಯಕ್ತಿ ಅನ್ನೋಕ್ಕಿಂತ ಒಂದು ದೊಡ್ಡ ಶಕ್ತಿ ಅದು. ಅಂಥ ಶಕ್ತಿಯನ್ನು ನಾವು ಮತ್ತೆ ನೆನೆಸ್ತಾ ಇದ್ದೀವಿ. ಇವತ್ತು ನೋಡ್ರಿ, ಭಾಳ ಮಹತ್ವದ ಇವತ್ತು. ನಾನು 4 ಜನ ಕಥೆಗಾರರ ಬಗ್ಗೆ ನಾನು ಇವತ್ತು ಜೊತೆಗೆ ಮಾಡಬೇಕಾಯ್ತು, ಕವನಗಳ ಬಗ್ಗೆನೂ ಮಾತಾಡಬೇಕಾಯ್ತು. ಆ ಕವನಗಳ ಕಥೆಗಳ ಮಿತಿ ಏನೇ ಇರಲಿ, ಬರಿಬೇಕಂತ ಹೊರಟಿದ್ದಾರಲ್ಲ, ಅದು ಬಹಳ ಮಹತ್ವ. ಬರಿಬೇಕು, ಬರೆದು ಬದುಕಬೇಕು. ಅದಕ್ಕೆ ಬೇಂದ್ರೆ ಕಾರಣರಾಗ್ತಾರೆ. ಮತ್ತು ಬೇಂದ್ರೆಯನ್ನು ನೆನೆಸುವುದರ ಮೂಲಕ ಕ್ರೈಸ್ತ ಸಂಘ ಕೂಡ ಕಾರಣ ಆಗ್ತದೆ.
ಇಷ್ಟೆಲ್ಲ ನಾವು ಕೂಡಿದ್ದು ಬೇಂದ್ರೆ ಅವರಿಗಾಗಿ ಅನ್ನೋದನ್ನು ನೋಡಿದಾಗ ಒಂಥರ ಧನ್ಯತೆ ಭಾವನೆ ಬರ್ತದೆ. ನಮಸ್ಕಾರ.